ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಆರ್ಗನೈಸ್ ಮಾಡಿರೋ ಹಯಾತ್ ಈವೆಂಟ್ಸ್ ಕಡೆ ಅವ್ರು ಆರ್ಗನೈಸ್ ಮಾಡಿರೋ ರಂಜಾನ್ ಫುಡ್ ಫೆಸ್ಟಿವಲ್ಗೆ ಬಂದಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಸೊ ಈ ಫುಡ್ ಫೆಸ್ಟಿವಲ್ ನಡೀತಾ ಇರೋದು ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 7 ಪ್ಯಾಲೇಸ್ ಶೇಷ್ ಮಹಲಲ್ಲಿ. ಸೊ ಇವಾಗ ಆಲ್ಮೋಸ್ಟ್ 8 o'clock ಆಗಿದೆ. ನಾವು ಇವಾಗ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ 4 ವೀಲರ್ ಅಥವಾ 2 ವೀಲರ್ ಎಲ್ಲದಕ್ಕೂ ಫ್ರೀ ಪಾರ್ಕಿಂಗ್ ಆ್ಯಂಡ್ ಎಂಟ್ರಿ ಟಿಕೆಟ್ಸ್ ಕೂಡ ಫ್ರೀ ಇದೆ. ಸೊ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ನ ಚಾರ್ಜ್ ಮಾಡ್ತಾ ಇಲ್ಲ. ಆ್ಯಂಡ್ ಇದು ಎಂಟ್ರೆನ್ಸ್. ಯೂಶ್ವಲಿ ಎವ್ರಿ ಇಯರ್ ನಾವು ಫ್ರೇಸರ್ ಟೌನ್ಗೆ ಹೋಗ್ತಾ ಇದ್ವಿ ರಂಜಾನ್ ಫುಡ್ ಫೆಸ್ಟಿವಲ್ ಟ್ರೈ ಮಾಡೋಕ್ಕೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ಗೆ ಹತ್ರನೂ ಆಗುತ್ತೆ ಅಂತ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಎಂಟ್ರೆನ್ಸ್ ಎಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್. ಎಂಟ್ರಿ ಆಗಿ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಫಸ್ಟ್ ಸಿಕ್ಕಿದೆ ಈ ಡ್ರೈ ಫ್ರೂಟ್ ಸ್ಟಾಲ್. ತುಂಬ ವೈಡ್ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಇತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ತೊಗೊಂಡ್ರು. ಆ್ಯಂಡ್ ನೆಕ್ಸ್ಟ್ ಹಾಗೆ ಬೇರೆ ಬೇರೆ ಯಾವ್ಯಾವ ಸ್ಟಾಲ್ಸ್ ಹಾಕಿದ್ದಾರೆ ನೋಡೋಣ ಅಂತ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ರೀತಿ ಸ್ಲಿಪ್ಪರ್ಸ್ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು, ಅಥವಾ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಆಗಿರ್ಬೋದು, ತುಂಬ ವೈಡ್ ವೆರೈಟೀಸ್ ಇದೆ. ಆ್ಯಂಡ್ ಬ್ಯಾಗ್ಸ್ ಕೂಡ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಬಟ್ ಹವೆವರ್ ಕಂಪ್ಯಾರಿಟಿವ್ಲಿ ನನಗೆ ರೇಟ್ಸ್ 1 to 2 ಅಂತ ಅನಿಸ್ತು. ಆ್ಯಂಡ್ ನೆಕ್ಸ್ಟ್ ಮತ್ತೆ ಒಂದು ಸ್ವೀಟ್ ಶಾಪಲ್ಲಿ ಸ್ಟಾಪ್ ಮಾಡಿ ನನ್ನ ಹಸ್ಬೆಂಡ್ ದುಬೈ ಸ್ಪೆಷಲ್ ಸ್ವೀಟ್ಸ್ ಬಾಕ್ಸ್ ಒಂದು ಪರ್ಚೇಸ್ ಮಾಡಿದ್ರು. ಅಲ್ಲಿಂದ ನೆಕ್ಸ್ಟ್ ನಮಗೆ ಕಾಣಿಸಿದೆ ಈ ಬ್ಯಾಂಕ್ ಬಾಲ್ ಅನ್ನೋ ಒಂದು ಗೇಮ್. ಸೊ ಈ ಗೇಮ್ ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ಜಸ್ಟ್ ಫಾರ್ ಫನ್ ಟ್ರೈ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಲೈಕ್ ದಿಸ್. ಆ್ಯಕ್ಚುಲಿ ಅಂಗಡಿಯವ್ರು ತೋರಿಸ್ಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ, ಬಟ್ ನಾವು ಆಡಬೇಕಾದ್ರೇ ಗೊತ್ತಾಗೋದು. ಎನಿವೇ ಇಟ್ ವಾಸ್ ವೇಸ್ಟ್. ಆ್ಯಂಡ್ ನೆಕ್ಸ್ಟ್ ಹಾಗೆ ಮುಂದೆ ಬಂದ್ವಿ. ಸೊ ಇಲ್ಲಿ ಫರ್ನಿಚರ್ ಸ್ಟಾಲ್ ಆ್ಯಂಡ್ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಕೂಡ ಇತ್ತು. ಆ್ಯಂಡ್ ನೆಕ್ಸ್ಟ್ ಹಾಗೆ ಬಂದಮೇಲೆ ಇವಾಗ ಇನ್ಸ್ಟಾಗ್ರಾಮೆಲ್ಲ ನೋಡ್ತೀವಲ್ಲ ತುಂಬ ಟ್ರೆಂಡಿಂಗ್ ಹಾಟ್ ಏರ್ ಬ್ರಷ್. ಸೊ ಇಟ್ ವಾಸ್ ಅ ಕೈಂಡ್ ಆಫ್ ಹಾಟ್ ಏರ್ ಬ್ರಷ್, ನಾಟ್ ಎಕ್ಸಾಕ್ಟ್ಲಿ. ಸೊ ಅದನ್ನು ಟ್ರೈ ಮಾಡಿದೆ. ಟ್ರಯಲ್ ಕೂಡ ಇತ್ತು. 1500 ಅಂತ ಹೇಳಿದ್ರು. ಪ್ರೈಸ್ ವಾಸ್ ಓಕೆ, ಬಟ್ ಯಾಕೋ ಟ್ರೈ ಮಾಡಿದ್ಮೇಲೆ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಆ್ಯಂಡ್ ಅದು ಅಲ್ದಿರ ಇಟ್ ವಾಸ್ ನಾಟ್ ಅ ಬ್ರ್ಯಾಂಡ್ ಆ್ಯಂಡ್ ಯಾವುದೇ ರೀತಿ ವಾರಂಟಿ ಕೂಡ ಕೊಡಲ್ಲ ಅಂತ ಹೇಳಿದ್ರು ಅವರು. ಸೊ ಟ್ರೈ ಮಾಡಿ ನೋಡಿದ್ಮೇಲೆ ಬೇಡ ಅನಿಸ್ತು. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಒಂದು ಪಿಕಲ್ ಶಾಪಿಗೆ ಟ್ರೈ ಮಾಡಿದ್ವಿ. ಸೊ ಪಿಕಲ್ ಚೆನ್ನಾಗಿತ್ತು, ಬಟ್ ಯಾಕೋ ಸ್ವೀಟ್ ಅನ್ನಿಸ್ತು. ಸೊ ನಾವು ಸ್ಪೈಸಿ ಫ್ಲೇವರ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸೊ ನನಗೆ ಓಕೆ ಅನಿಸ್ತು. ನನ್ನ ಹಸ್ಬೆಂಡ್ ಅದು ಬೇಡ ಅಂದರು. ಆ್ಯಂಡ್ ಇಷ್ಟೆಲ್ಲ ಕವರ್ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ ಲೈಟಾಗಿ ಆಲ್ರೆಡಿ ಹೊಟ್ಟೆ ಹಸಿವಾಗಿತ್ತು. ಸೊ ಅರ್ಧ ಸ್ಟಾಲ್ಸ್ ನೋಡೋಷ್ಟರಲ್ಲಿ ಸಾಕಾಯಿತು. ಆ್ಯಂಡ್ ಇವಾಗ ನಾವು ಫುಡ್ ಸ್ಟಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಎನರ್ಜಿಗೆ ಏನಾದರೂ ತಿಂದ್ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡೋಣ ಅಂತ. ಆ್ಯಂಡ್ ಇವಾಗ ಫುಡ್ ಸ್ಟಾಲ್ಸ್ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿಂದ ಫುಡ್ ಸ್ಟಾಲ್ ಸ್ಟಾರ್ಟ್ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಆಫ್ ಚಿಕನ್ ಆ್ಯಂಡ್ ಮಟನ್ ಡಿಶಸ್ ಇದೆ. ಇದಷ್ಟೇ ಅಲ್ಲ, ಇದ್ರ ಜೊತೆ ಕುನಾಫಾ ಪಾಯಿಂಟ್ ಇತ್ತು. ಆ್ಯಂಡ್ ಆಲ್ಸೋ ವೆಜಿಟೇರಿಯನ್ ಸ್ಟಾಲ್ಸ್ ಕೂಡ ತುಂಬ ಇದೆ. ಆ್ಯಂಡ್ ನಾವು ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಏನು ತಿನ್ನೋದು ಅಂತ. ದೊನ್ನೆ ಬಿರಿಯಾನಿ ಆಗಿರ್ಬೋದು. ನೀವು ನೋಡ್ತಾ ಇರ್ಬೋದು ತುಂಬ ಸ್ಟಾಲ್ಸ್ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ತುಂಬ ಕನ್ಫ್ಯೂಷನಲ್ಲಿದ್ವಿ ಯಾವ ಸ್ಟಾಲ್ಗೆ ಹೋಗೋದು, ಏನು ಟ್ರೈ ಮಾಡೋದು ಅಂತ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸೀಟಿಂಗ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ನಿಂತ್ಕೊಂಡು ಆ ಕ್ರೌಡಲ್ಲಿ ತಿನ್ನಬೇಕು ಅನ್ನೋ ರಿಸ್ಕ್ ಇಲ್ಲ, ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಸೊ ಫಸ್ಟ್ ನಾವು ಹೋಗಿದ್ದೆ ಇಲ್ಲಿ ಕುನಾಫಾ ಟ್ರೈ ಮಾಡೋಣ ಅಂತ. ಸೊ ಕುನಾಫಾ ಯೂಶ್ವಲಿ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಇಷ್ಟ. ಸೊ ನಾವು ಹಾಫ್ ಆ್ಯಂಡ್ ಹಾಫ್ ತೊಗೊಂಡಿದ್ವಿ. ಅವರು ಚಾಕ್ಲೇಟ್ ಕುನಾಫಾ ತೊಗೊಂಡಿದ್ರು ಆ್ಯಂಡ್ ನಾನು ಚೀಸ್ ಕುನಾಫಾ ತೊಗೊಂಡಿದ್ದೆ. ಆ್ಯಂಡ್ ಟೇಸ್ಟ್ ವಾಸ್ ಓಕೆ. ಸೊ ಕುನಾಫಾ ಟೇಸ್ಟ್ ಮಾಡಿ ನೆಕ್ಸ್ಟ್ ಹಾಗೆ ಚಿಕನ್ ಅಥವಾ ಮಟನ್ ಡಿಶಸ್ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ವಿ. ಬಟ್ ತುಂಬ ಕನ್ಫ್ಯೂಷನ್ ಇತ್ತು ಯಾವ ಅಂಗಡೀಲಿ ಟ್ರೈ ಮಾಡೋದು ಅಂತ. ಇನ್ಫ್ಯಾಕ್ಟ್ ನನಗಿಂತ ನನ್ನ ಹಸ್ಬೆಂಡ್ ತುಂಬ ಕನ್ಫ್ಯೂಸ್ ಆಗಿದ್ದರು. ದ ರೀಸನ್ ಬಂದುಬಿಟ್ಟು ಅಲ್ಲಿ ಅಂದರೆ ಚಿಕನ್ ಮಟನ್ ಜೊತೆ ಬೀಫ್ ಎಲ್ಲ ಸಿಗ್ತಾಯಿತ್ತು. ಸೊ ಹಿ ವಾಸ್ ನಾಟ್ ಕಂಫರ್ಟೇಬಲ್. ಆ್ಯಂಡ್ ಫೈನಲಿ ಇಲ್ಲಿ ಈ ಸ್ಟೋರಲ್ಲಿ ಬರೀ ಚಿಕನ್ ಮತ್ತು ಮಟನ್ ಡಿಶಸ್ ಮಾತ್ರ ಇತ್ತು. ಸೊ ಫೈನಲಿ ಇರೋದ್ರಲ್ಲೇ ಬೆಟರ್ ಅಂತ ಅಂದು ಇಲ್ಲೊಂದು ಚಿಕನ್ ಶೀಖ್ ಕಬಾಬ್ನ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇದನ್ನು ಆರ್ಗನೈಸ್ ಮಾಡಿರೋರು ಹಯಾತ್ ಈವೆಂಟ್ಸ್ ಅಂತ. ಸೊ ಸ್ಟಾಲ್ಸ್ಗಂತೂ ಏನೂ ಕಮ್ಮಿ ಇಲ್ಲ. ನೀವೇ ಕನ್ಫ್ಯೂಸ್ ಆಗಿ ಹೋಗ್ತೀರಾ ಏನು ತಿನ್ನೋದು ಏನು ಬಿಡೋದು ಅಂತ. ಸೊ ಡೆಸರ್ಟ್ಸಿಂದ ಹಿಡಿದು ಐಸ್ ಕ್ರೀಮ್ಸಿಂದ ಹಿಡಿದು ಎಲ್ಲ ಇದೆ. ಆ್ಯಂಡ್ ನಾನು ಒಂದು ಮಟನ್ ಡಿಶ್ ಟ್ರೈ ಮಾಡಿದೆ, ಪತ್ತರ್ ಕಾ ಗೋಶ್ ಅಂತ. ಚೆನ್ನಾಗಿತ್ತು ಅದು. ಸೊ ನೆಕ್ಸ್ಟ್ ಅದನ್ನು ಟ್ರೈ ಮಾಡಿ ಹಾಗೆ ಇಲ್ಲಿ ಸೆರಾಮಿಕ್ ಸ್ಟೋರಿಗೆ ಬಂದ್ವಿ. ಇಟ್ ವಾಸ್ ಜಸ್ಟ್ ಅ ವಿಂಡೋ ಶಾಪಿಂಗ್. ಏನೂ ತೊಗೊಳಕ್ಕೆ ಹೋಗಲಿಲ್ಲ, ಬಟ್ ಅಷ್ಟು ಯೂನಿಕ್ ಅಂತ ಏನೂ ಅನ್ನಿಸ್ಲಿಲ್ಲ ಅಲ್ಲಿ. ಸೊ ಡಿಫ್ರೆಂಟಾಗಿ ಏನೋ ಇದೆ ತೊಗೋಬೇಕು ಅಂತ.
ಆ್ಯಂಡ್ ಒಂದು ಫೈನಲ್ ಸ್ಟೋರ್ ನಾವು ಹೋಗಿದ್ದು ಅಂದರೆ ಝಾರಾ 60 to 70% ಆಫ್ ಅಂತ ಹಾಕಿದ್ದಾರೆ. ಬಟ್ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾವುದೇ ಒಂದು ಐಟಮ್ ಕೂಡ ಇದು ಝಾರಾ ಬ್ರ್ಯಾಂಡು ಅಂತ ಅನ್ನಿಸ್ಲೇ ಇಲ್ಲ. ಸೊ ಝಾರಾ ಬ್ರ್ಯಾಂಡ್ಗೂ ಅಲ್ಲಿ ಹಾಕಿರೋ ಐಟಮ್ಸ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆಚೆಯಿಂದ ನೋಡಿದ್ರೆ ವಾವ್ ಝಾರಾ ಬ್ರ್ಯಾಂಡ್ ಸೇಲ್ ಅಂತ ಅನಿಸುತ್ತೆ, ಬಟ್ ತುಂಬ ಡಿಸಪಾಯಿಂಟ್ ಆಗುತ್ತೆ ಒಳಗಡೆ ಹೋದ್ಮೇಲೆ. ಸೊ ಇಷ್ಟು ಎಲ್ಲ ಸ್ಟಾಲ್ಸ್ನೂ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಮೋರ್ ಓವರ್ ಇಟ್ ವಾಸ್ ಜಸ್ಟ್ ಅ ವಿಂಡೋ ಶಾಪಿಂಗ್ ಅನ್ನೋ ಥರ ಇತ್ತು. ಡ್ರೆಸ್ಸಸ್ ಆಗಿರ್ಬೋದು ಅದೆಲ್ಲ ಆಲ್ಮೋಸ್ಟ್ ಅಂದರೆ ರಂಜಾನ್ ಫೆಸ್ಟಿವಲ್ಗೆ ಸೂಟ್ ಆಗೋ ಥರ ಇತ್ತು. ಸೊ ಫೈನಲಿ ಅಲ್ಲಿಂದ ಆಚೆ ಬಂದ್ವಿ. ಆಚೆ ಬಂದ್ವಿ. ಆಲ್ಮೋಸ್ಟ್ ಶಾಪಿಂಗ್ ಮಾಡಿದ್ದು ತುಂಬ ಕಮ್ಮಿ ಆ್ಯಂಡ್ ತಿಂದಿದ್ದಂತೂ ತುಂಬ ಕಮ್ಮಿ. ದ ರೀಸನ್ ಏನು ಅಂದರೆ ಇಲ್ಲಿರೋ ಮೋಸ್ಟ್ ಆಫ್ ದ ಶಾಪ್ಸಲ್ಲಿ ಜಸ್ಟ್ ಚಿಕನ್ ಮಟನ್ ಮಾತ್ರ ಇರಲಿಲ್ಲ. ಇಟ್ ವಾಸ್ ಲೈಕ್ ಬೀಫ್ ಕ್ಯಾಮಲ್ ಎಲ್ಲ ಮಿಕ್ಸ್ ಇತ್ತು. ಸೊ ವಿ ವರ್ ನಾಟ್ ಕಂಫರ್ಟೇಬಲ್. ಸೊ ಇಷ್ಟು ಶಾಪ್ಸಲ್ಲಿ ಹಾರ್ಡ್ಲಿ 1 ಅಥವಾ 2 ಶಾಪಲ್ಲಿ ಮಾತ್ರ ಜಸ್ಟ್ ಚಿಕನ್ ಆ್ಯಂಡ್ ಮಟನ್ ಇತ್ತು. ಸೊ ನಾನ್ ವೆಜ್ಜಲ್ಲಿ ನಾವು ಶೀಖ್ ಕಬಾಬ್, ಚಿಕನ್ ಶೀಖ್ ಕಬಾಬ್ ಮತ್ತು ಮಟನಲ್ಲಿ ಒಂದು ಐಟಮ್ ಜಸ್ಟ್ ಒಂದು ಶಾಪಲ್ಲಿ ಟ್ರೈ ಮಾಡಿದ್ಬಿಟ್ರೆ ಬೇರೆ ಏನೂ ತಿನ್ನಲಿಲ್ಲ. ಆ್ಯಂಡ್ ಶಾಪಿಂಗ್ ವೈಸು ಅಷ್ಟೇ ಇಟ್ ವಾಸ್ ಲೈಕ್ ಓಕೆ, ಎಲ್ಲ 1 to double ರೇಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ನಾಟ್ ಸೋ ವರ್ತ್ ಆಸ್ ವೆಲ್. ಸೊ ಜಸ್ಟ್ ಅ ಕೈಂಡ್ ಆಫ್ ವಿಂಡೋ ಶಾಪಿಂಗ್. ಆ್ಯಂಡ್ ಎಸ್, ನನ್ನ ಹಸ್ಬೆಂಡ್ ಮಾತ್ರ ಸಮ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಸಮ್ ಸ್ವೀಟ್ಸ್ ಪರ್ಚೇಸ್ ಮಾಡಿದ್ರು. ಅದು ಬಿಟ್ಟರೆ ದೆ ವಾಸ್ ನಥಿಂಗ್ ಎಲ್ಸ್. ಸೊ ಫೈನಲಿ ವಿ ಆರ್ ಲೀವಿಂಗ್. ಆ್ಯಂಡ್ ಇದು March 19th ಇರುತ್ತೆ. ಸೊ ಇನ್ನು 4 ದಿನ ಇರುತ್ತೆ ಅಷ್ಟೇ. ಈವ್ನಿಂಗ್ 6 o'clock ನೈಟ್ 3 o'clock ಇರುತ್ತೆ. ಸೊ ಜಸ್ಟ್ ಫಾರ್ ಅ ಚೇಂಜ್ ವಿಸಿಟ್ ಮಾಡಬೇಕು ಅಂತಿದ್ರೆ ವಿಸಿಟ್ ಮಾಡ್ಬೋದು, ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೋದು. ಸಿ ಯು ಆಲ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.